ನೋಡಿ ಸರ್, ಗಾಡಿ ತೊಗೊಳಕ್ ಬಂದೀರಾ ನೋಡಿ, ಶಿವಮೊಗ್ಗದಿಂದ ಬಂದೀರಾ ಅಂತೀರಾ ನೋಡಿ. ನೀವು ಶಿವಮೊಗ್ಗದಾಗೆ ತೊಗೊಂಡೋಗ್ತೀರಾ ಅಥವಾ ಇಲ್ಲೇ ಎಲ್ಲಾರ ಲೋಕಲಲ್ಲಿ ಇರೋದಾ? ಆರೋಹಳ್ಳಿಲ ನೋಡಿ, ಆರೋಹಳ್ಳಿಲಿ ಕೆಲಸ ಮಾಡ್ತಾ ಇರಾ ನೋಡಿ. ನಾಳೆ ದಿನ ಕೆಲಸ ಇಲ್ಲ, ಬೇಡ ನನಗೆ, ಇಲ್ಲಿ ನಾನು ಊರಿಗೆ ಹೋಗ್ಬೇಕು ಅನ್ನೋ ಥರ ಆದರೆ ಆರಾಮಾಗಿ ಟ್ರೈನಿಗೆ ಪ್ಯಾಕ್ ಮಾಡ್ಕೊಂಡು ಊರಿಗೆ ಹೋಗ್ಬಿಡ್ಬೋದು. ನೀವು ಆರೋಹಳ್ಳಿ ಇಲ್ಲೇ ಹತ್ರನಪ್ಪ ನಾನು ಸರ್ವಿಸಿಗೆ ಬಂದುಬಿಡ್ಬೋದು ಅಂದರೆ ನೀವು ಆರೋಹಳ್ಳಿಲಿ ಇದ್ರೂ ಅದೇ ಸರ್ವಿಸು, ನೀವು ಶಿವಮೊಗ್ಗಕ್ಕೆ ಹೋದ್ರೂ ಅದೇ ಸರ್ವಿಸು. ನಿಮಗೆ ನೋಡಿ ಪಾರ್ಟ್ಸ್ನ ಬಿಚ್ಚೋದು ಹೇಳ್ಕೊಡ್ತೀವಿ. ಇದರಲ್ಲಿ ಏನಿರುತ್ತೆ, ನಟ್ಟು ಬೋಲ್ಟು ಲೂಸ್ ಆದರೆ ಟೈಟ್ ಮಾಡ್ಕೊಳ್ಳೋದು ಸಹಜ. ನಿಮ್ಮ ಎಲೆಕ್ಟ್ರಿಕ್ಸ್ ನಾರ್ಮಲ್ ಪೆಟ್ರೋಲ್ ಸ್ಕೂಟ್ರಲ್ಲೂ ಹಂಗೆ ಮಾಡೋದು. ಬ್ರೇಕ್ ಲೂಸ್ ಆದರೆ ಟೈಟ್ ಮಾಡ್ತೀರಾ, ಅಥವಾ ಇನ್ನೊಂದು ಕೋನ್ ಸೆಟ್ ಲೂಸ್ ಆದರೆ ಟೈಟ್ ಮಾಡ್ತೀರಾ, ಇಷ್ಟೇ. ಈ ಟೈಟ್ ಮಾಡೋದಲ್ಲೆಲ್ಲ ಏನು ಮ್ಯಾಟ್ರ್ ಚೇಂಜ್ ಆಗೋಲ್ಲ, ಅದು ಆರಾಮಾಗಿ ಮಾಡ್ಕೋಬೋದು. ನಿಮ್ಗೆ ಯಾವಾಗ ಅಂದರೆ ಎಲೆಕ್ಟ್ರಿಕ್ ಪಾರ್ಟ್ಸ್ ಏನಾದರೂ ಪ್ರಾಬ್ಲಮ್ ಆದರೆ ಹೆಂಗೆ ಮಾಡ್ಕೊಳ್ಳೋದು ನಂಗೆ ಗೊತ್ತಿಲ್ವಲ್ಲ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಏನು ಸರ್, ನಮ್ಮ ಗಾಡಿನ ಎಷ್ಟು ವರ್ಷ ಆಯ್ತು ಸರ್ ತಗೊಂಡೋಗಿ? ಸರ್ 1.5 ವರ್ಷ ಆಯ್ತು ತಗೊಂಡೋಗಿ. ಪ್ರಾಬ್ಲಮ್ ಇದೆ ಸರ್? ಸರ್ ಇದು ಲೈಟ್ ಆನ್ ಮಾಡಿದ್ರೆ ಗಾಡಿ ಸ್ಟವ್ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ಇದೊಂದು ವೈರ್ ಕಟ್ ಆಗಿತ್ತು, ಅದಷ್ಟೇ ಸರ್. ಇನ್ನೇನು ಗಾಡಿ ಆನ್ ಆಗ್ತಿರ್ಲಿಲ್ಲ? ಗಾಡಿ ಅಂತ ಆನ್ ಆಗ್ತಿರ್ಲಿಲ್ಲ. ವಿಡಿಯೋ ಮಾಡಿ ಕಳಿಸಿ ಅಂದಿದೆ ಸರ್. ಈ ಗಾಡಿ ನೋಡಿ, ಡಿ-ಮ್ಯಾನ್ ಇವಿ ಮೋಟರ್ಸ್ ಅಂತ ಎಲೆಕ್ಟ್ರಿಕ್ ಸ್ಕೂಟರ್ದು ಸರ್ವಿಸ್ ಸುಲಭ ಆಗ್ಲಿ ಅಂತ ಸರ್. ನಮ್ದು ಸಿಂಪಲ್ ಆಗಿ ಸರ್, ನನಗೇನ್ ದುಡ್ಡು ಕೊಡ್ಬೇಡಿ ನೀವು. ನಮ್ಗೆ ಕಸ್ಟಮರ್ ಏನ್ ಗೊತ್ತಾ, ಪ್ರಾಬ್ಲಮ್ ಆಗಿದ ತಕ್ಷಣ ಅವ್ರ ಮನೆ ಬಾಕ್ಲಲ್ಲಿ ಕ್ಲಿಯರ್ ಆಗ್ಲಿ ಅಂತ ಇಂಟೆನ್ಷನ್, ನಮ್ದು ಉದ್ದೇಶ ಅದು. ನೀವು ಅದನ್ನ ಓಪನ್ ಮಾಡ್ಲಿಲ್ಲ, ನಾನು ಓಪನ್ ಮಾಡಕ್ಕೂ ಆಗಲ್ಲ ಅಂದ್ರೆ ಗಾಡಿ ಪ್ರಾಬ್ಲಮ್ ಹೆಂಗ್ ಕ್ಲಿಯರ್ ಆಗುತ್ತೆ ಸರ್? ಅಲ್ವಾ? ನೀವು ಒಂದ್ ವಿಡಿಯೋ ಕಳ್ಸಿಲ್ಲ ನನಗೆ, ನಿಮ್ ಮನೆ ಹತ್ರ ಇರೋ ಗಾಡಿ ಪ್ರಾಬ್ಲಮ್ ಆಗಿದೆ ಅಂತ ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ನನಗೆ ಸುಲಭ, ಇದು ಈಸಿ. ನಿಮ್ಗೆ ನೋಡಿ, ಈ ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಲ್ವಾ? ಬರ್ತಾ ಇರ್ಲಿಲ್ಲ ನೋಡಿ, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ. ಏನಾಗ್ತಿದೆ ಇವಾಗ ಪ್ರಾಬ್ಲಮ್ ಅಂದ್ರೆ, ಕೀ ಆನ್ ಮಾಡಿದ್ರೆ ನೋಡಿ, ಹೆಡ್ ಲೈಟ್ ಆನ್ ಮಾಡಿದ್ರೆ ಗಾಡಿ ಓಡ್ತಾ ಇಲ್ಲ, ಗಾಡಿ ಅಲ್ವಾ? ಹೆಡ್ ಲೈಟ್ ಆಫ್ ಮಾಡಿದ್ರೆ ಓಡುತ್ತಲ್ವಾ? ನೋಡಿ, ಇಲ್ಲಿ ಓಡ್ತಾ ಇದೆ, ಗಾಡಿ ಓಡ್ತಾ ಇದೆ. ಹೆಡ್ ಲೈಟ್ ಆನ್ ಮಾಡಿದ್ರೆ, ಆಫ್ ಮಾಡಿದ್ರೆ, ಆದ್ರೆ ಹೆಡ್ ಲೈಟ್ ಆನ್ ಮಾಡಿದ್ರೆ ಓಡ್ತಿಲ್ಲ ಗಾಡಿ, ಓಡ್ತಿಲ್ಲ ಗಾಡಿ. ನೋಡಿ, ಆಕ್ಸಿಲೇಟರ್ ಕೊಟ್ಟರು ಓಡ್ತಿಲ್ಲ. ಇದಕ್ಕೆ ನೀವು ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಗಾಡಿನೇ ತೊಂದರೆ ಆಗ್ಬಿಟ್ಟಿದೆ ಅನ್ಕೊಂಡ್ ನಮ್ಮಿಂದ ಊರ್ಗೆಲ್ಲ ತಗೊಂಡೋಗ್ತಾರೆ ಸರ್. ಯಾರಾದ್ರೂ ಅಷ್ಟೇ, ಒಂದು ವಿಡಿಯೋ ಮಾಡಿ ನನಗೆ ಕಳಿಸ್ತು ಅಂದ್ರೆ, ಸರ್ ಹಿಂಗ ಆಗ್ತಿದೆ ನನಗೆ, ಈ ತರ ಹೆಡ್ ಲೈಟ್ ಆನ್ ಮಾಡಿದ್ರೆ ಈ ತರ ಆಗ್ತಿದೆ ಅಂದ್ರೆ ಏನ್ ಮಾಡ್ತೀವಿ ನೋಡಿ, ಇಲ್ಲಿದೆ ನೋಡಿ, ಬಲ್ಪ್ ಇದೆ ನೋಡಿ. ಏನಾಗಿದೆ? ಬಲ್ಪ್ ಲೂಸ್ ಆಗಿದೆ. ಈ ಲೂಸ್ ಆಗಿರೋದನ್ನ ಟೈಟ್ ಮಾಡಿದ್ರೆ ಸಾಕು. ಇದು ಎಲೆಕ್ಟ್ರಿಕ್, ನೀವ್ ಇಷ್ಟ ಆದ್ರೆ ವರ್ಕ್ ಆಗುತ್ತಾ ಅಂತ ಕೇಳ್ತೀರಾ. ಈಗ ನೋಡಿ, ಹೆಡ್ ಲೈಟ್ ಆನ್ ಮಾಡಿದೆ ಅಲ್ವಾ? ಈಗ ಆಕ್ಸಿಲೇಟರ್ ಕೊಡಿ, ನೋಡಿ ವರ್ಕ್ ಆಗ್ತಿದೆಯಾ ಗಾಡಿ? ವರ್ಕ್ ಆಗ್ತಿದೆ. ಇದನ್ನ ಲೂಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಗಾಡಿ ಓಡೋ ಗಾಡಿ ಕುಲ್ಕುತ್ತೆ, ಮಾಡುತ್ತೆ. ಲೂಸ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ವರ್ಕ್ ಆಗಲ್ಲ. ಇದನ್ನೆಲ್ಲ ಹೇಳ್ಕೊಡ್ತೀವಿ. ಇದು ಸುಮ್ನೆ ಶಾಂಪಲ್ ಅಷ್ಟೇ ನಿಮ್ಗೆ. ನಾನು ಎಲ್ಲಾರ್ಗು ಹೇಳ್ಕೊಡಕ್ಕೆ ಇಲ್ಲಿ ನಾನು ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿಲ್ಲ. ನಮ್ ಕಸ್ಟಮರ್ ಯಾರು ಇರ್ತಾರೆ ಸರ್, ಅವರು ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀವಿ. ಈಸಿ ಮೆಥಡ್. ಈಗ ನೀವು ಮಾಡ್ಕೊಳಕ್ ಆಗಲ್ವಾ ಸರ್ ಅದನ್ನ? ಈಸಿ ಸರ್, ಅದಕ್ಕೆ ಸರ್ ತರುಣ್ ಅಂತ ಸರ್. ತರುಣ್ ಅಂತ